ಭಯ ನಿನ್ನನ್ನು ಆವರಿಸಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಾ ಇವೆ. ಎಲಗೆ ನಿನ್ನ ನಗುಮುಖವೇ ನನ್ನ ಚೈತನ್ಯ. ಹೀಗೆ ಕರೆತರುತ್ತೇನೆ ಎಂದು ಹೇಳಿ ಹೋದವರು ಎಲ್ಲಿದ್ದಾಳೆ? ಕರೆತಂದಿರಿ. ಹಾಗೆ ವಿಚಾರವನ್ನು ಬಿಟ್ಟು ಬಂದಿದ್ದೇನೆ. ಯಾಕಂದ್ರೆ ಕುಳಿತಿರುವ ನಾನು ನಿಮ್ಮ ಜನನದಾಸಿ. ಏನು ಮಾಡೋಣ, ನನಗೆ ಯಾಕೆ ಹೀಗಾಯಿತು ಒಂದು ನನಗೆ ಅರ್ಥವಾಗುವುದಿಲ್ಲ. ಕಾಮಾತುರತೆಯಿಂದ ನಿನ್ನನ್ನು ವಂಚಿಸಿ ಪಿಸಜಮುಖಿಯನ್ನು ನೋಡುವುದಕ್ಕೆ ಪಡೆಯುವುದಕ್ಕಾಗಿ ಹೋದೆ. ಆದರೆ ಆಕೆ ಪಿಸಜಮುಖಿ ಹೆಣ್ಣಲ್ಲ, ಅಸುರ ಕುಲಕ್ಕೆ ಕಂಟಕಿ ಆಗಿರುವಂತ ಪಾಪಕಾರ್ಯಕ್ಕೆ ಉತ್ತರವನ್ನು ಕೊಡುವುದಕ್ಕೆ ಬೇಕಾಗಿ ಬಂದವಳು, ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಶಿಷ್ಟರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬಂದಂತಹ ಜಗದ ಮಾತೆ ಸ್ವಾಮಿ. ಪಕ್ಷಪಾತಿಯಾಗಿ ಅಸುರ ಕುಲಕ್ಕೆ ಕಂಟಕಿಯಾಗಿ ಬಂದಿರುವಂತ ದುಷ್ಟೆ ಅವಳು. ದುಷ್ಟೆ ಆಕೆಯ ಶಿರಾವರಿದು. ಇಲ್ಲ ಸ್ವಾಮಿ, ದೇವತೆಗಳೆಲ್ಲರೂ ಸಜ್ಜನರು, ರಾಕ್ಷಸರೆಲ್ಲರೂ ದುಷ್ಟರು. ಹಾಗಾಗಿ ಅವಳು ನನ್ನನ್ನು ದುಷ್ಟ ಅಂತ ಹೇಳ್ತೇನೆ ನೀನು. ಅಲ್ಲ, ಕೆಲವು ದಿವಸಗಳ ಹಿಂದೆ ನಿಮ್ಮಲ್ಲಿ ಕೇಳಬೇಕಾದಂತಹ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬೇಸರವಾದೀತು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ಕೇಳದೆ ಉಳಿದೆ. ಕೇಳದೆ ಏನದು? ಬ್ರಾಹ್ಮಣರನ್ನೆಲ್ಲ ಕಂಡಲ್ಲಿ ಹಿಂಸಿಸುವುದಕ್ಕೆ ತೊಡಗಿದ್ರಲ್ವ? ಯಾವ ಸ್ವಾರ್ಥಕ್ಕಾಗಿ? ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕ ಹಾವಿಸು ದೇವತೆಗಳಿಗೆ ಅರ್ಪಿಸುತ್ತಾರೆ. ಮುನಿ ವಧುಗಳನ್ನು ಹಿಂಸಿಸಿದ್ರಲ್ವ? ಯಾವ ಪುರುಷಾರ್ಥಕ್ಕಾಗಿ ಪ್ರಭು? ಅವರಿಗೆ ಸಹಾಯಕರಾಗಿದ್ದಾರೆ. ದೇವತೆಗಳನ್ನು ಹಿಂಸಿಸಿ ಬಡಿದೋಡಿಸಿದ್ರಲ್ವ? ಯಾವ ಪುರುಷಾರ್ಥಕ್ಕಾಗಿ? ನನ್ನ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ. ಕಾಳಿಕಾ ಮಂದಿರವನ್ನು ಪುಡಿ ಪುಡಿ ಮಾಡಿದ್ರಲ್ವ? ಯಾವ ಸ್ವಾರ್ಥಕ್ಕಾಗಿ? ದೇವ ಮತ್ತೊಬ್ಬ ದೇವ, ಮತ್ತೊಂದು ಮಂದಿರ, ಮತ್ತೊಂದು ಗುಡಿ ಕೂಡ ದುರಾನೆ ಸರ್ವತ್ವ. ಹಾಗಾದ್ರೆ ಮನೆಯಲ್ಲಿ ದುರ್ಗಾ ಮಾತೆಯನ್ನು ಪೂಜೆ ಮಾಡಿದ್ರೆ ನನ್ನನ್ನು ಯಾಕೆ ಹಿಂಸಿಸಲಿಲ್ಲ? ಸಾಮ್ರಾಜ್ಯ ಆಗಿರುವಂತಹ ನಿನ್ನನ್ನು ಕೇಳುವುದಕ್ಕೆ ನೈತಿಕತೆ ನನಗಿಲ್ಲ. ಹಾಗಾದ್ರೆ ಪ್ರಜೆಗಳಿಗೊಂದು ನ್ಯಾಯ, ನನಗೊಂದು ನ್ಯಾಯವೇ? ಬಿಡಲಿ ಸ್ವಾಮಿ. ಬಂದವಳು ಜಗದ ಮಾತೆಯವಳು. ಅವಳು ಏನು ಎನ್ನುವುದನ್ನು ತಿಳಿಯಬೇಕಿದ್ದರೆ ಹೊರಗಿನ ಕಣ್ಣು ಸಾಲದು, ನಿಮ್ಮ ಅಂತರಂಗದ ಕಣ್ಣನ್ನು ತೆರೆಯಿರಿ. ಬಂದವಳು ಶ್ರೀದೇವಿ ಅನ್ನೋದು ತಿಳಿಯುತ್ತದೆ. ಬಿಡ ಹೋಗಿದ್ದಾರೆ ನನ್ನವರು. ನನ್ನಲ್ಲಿ ಜನಬಲ ಇನ್ನೂ ಇದೆ, ಸೈನ್ಯದ ಬಲ ಇದೆ. ಎಲ್ಲವೂ ಅಳಿದು ಹೋಗಿದ್ದಾರೆ. ನಿಮಗೆ ಈಗಲೇ ಬಂದಂತಹ ಸುದ್ದಿ ತಿಳಿದಿಲ್ಲವೇ? ವರದ ಬಲ ಇನ್ನೂ ಇದೆ ನನಗೆ. ವರದ ಪಾತ್ರತ್ವವೇ ನಿಮಗೆ ತಿಳಿದಿಲ್ಲ. ಇನ್ನು ಬಲ ಇದ್ದು ಏನು ಪ್ರಯೋಜನ? ಗಾಯತ್ರಿ ಮಂತ್ರದ ಬಲವು ನನ್ನಲ್ಲಿದೆ. ಅದನ್ನು ತ್ಯಜಿಸಿ ಎಷ್ಟೋ ಸಮಯಗಳು ಕಳೆದು ಹೋಯಿತು ಸ್ವಾಮಿ. ನೀವು ಹೇಳುವೆ ಆವ ಬಲ ಇಲ್ಲದಿದ್ದರೂ ತೊಂದರೆ ಇಲ್ಲ. ಪಾತಿವ್ರತ್ಯದ ಬಲ, ನಿನ್ನ ಮಂಗಲ್ಯದ ಬಲ ನನಗಿದೆ. ಪಾತಿವ್ರತ್ಯವನ್ನು ಬೆರೆಸುವಂತಹ ಸಮಯ ಅಲ್ಲ ಸ್ವಾಮಿ. ಯಾಕೆ? ಜಗದಂಬಿಕೆಯ ಬಳಿಗೆ ಹೋಗಿ ಅವಳ ಕಾಲಿಗೆ ಬಿದ್ದು ಪಡಮಟ್ಟು ಕ್ಷಮೆಯನ್ನು ಯಾಚಿಸಿದ್ರೆ ಖಂಡಿತವಾಗಿ ಆಕೆ ಕ್ಷಮೆಯನ್ನು ಕೊಡುತ್ತಾಳೆ. ಕ್ಷಮೆಯಲ್ಲ ನಾನು ಹೋಗುತ್ತೇನೆ. ಶಹಬಾಸ್,
ವೀರವನಿಜ ನೀನು ಹಿಡಿದತ್ತಿ ಹೋಗು, ನಮಗೆ ವಿರೋಧಿಯಾಗಿರುವಂತಹ ದುಷ್ಟೆಯನ್ನು ಕೊಂದು ಯಾಕೆ ಕೆಳ ಹಾಕಿದೆ? ಅವಳನ್ನು ಕೊಲ್ಲುವುದಕ್ಕೆ ಹೋಗುವುದಲ್ಲ, ಮತ್ತೆ ಅವಳ ಪದತಲದಲ್ಲಿ ಬಿದ್ದು ಕ್ಷಮೆಯನ್ನು ಯಾಚಿಸುವುದಕ್ಕೆ ಹೋಗ್ತೇನೆ. ನೀವು ಮನೆಯಲ್ಲಿ ಒಳಗೆ ಏನು ಮಾಡಿಕೊಂಡಿರಬೇಕು? ನೀವು ಮನೆಯ ಒಳಗೆ ಕುಳಿತುಕೊಳ್ಳಿ. ಅದೇನು